ಮಗನಿ ಮಗಳೇ, ಸಹೋದರ ಸಹೋದರಿ, ಇವತ್ತು ಈ ಜೊತೆ ಅನ್ನುವಂಥ ಅಂಶದ ಕುರಿತಾಗಿ ಇವತ್ತು ನಾನು ಮಾತಾಡ್ಲಿಕ್ಕೆ ಹೋಗ್ತೇನೆ. ಜೊತೆ ಎಂಬ ಮಾತಿಗೆ ಅರ್ಥ ಏನಂದರೆ, ಜೊತೆ ಅಂದರೆ ಯಾರಾದರೂ ನಮ್ಮೊಂದಿಗಿದ್ದು ಹಂಚಿಕೊಳ್ಳುವ ಸಾನ್ನಿಧ್ಯ, ಸಹವಾಸ, ಸಹಾಯ, ಸಹಕಾರಕ್ಕೆ ಜೊತೆ ಅಂತ ಕರೀತಾರೆ. ಮಗನಿ ಮಗಳೇ, ಸಹೋದರ ಸಹೋದರಿ, ಪ್ರತಿಯೊಬ್ಬರಿಗೂ ಈ ಜೊತೆ ಅನ್ನುವಂಥದ್ದು ಬೇಕೇ ಬೇಕು. ಗಂಡ ಹೆಂಡತಿಗೆ ಜೊತೆಯಾಗಿರಬೇಕು, ಹೆಂಡತಿ ಗಂಡನಿಗೆ ಜೊತೆಯಾಗಿರಬೇಕು, ತಂದೆ ತಾಯಿಗಳಿಗೆ ಮಕ್ಕಳು ಜೊತೆಯಾಗಿರಬೇಕು, ಮಕ್ಕಳಿಗೆ ತಂದೆ ತಾಯಿಗಳು ಜೊತೆಯಾಗಿರಬೇಕು, ಸ್ನೇಹಿತರು ಸ್ನೇಹಿತರಿಗೆ ಜೊತೆಯಾಗಿರಬೇಕು, ಉದ್ಯೋಗ ಮಾಡುವವರು ಸಹೋದ್ಯೋಗಿಗಳ ಜೊತೆಯಾಗಿರಬೇಕು. ಇನ್ನು ವಿಶ್ವಾಸಿಗಳಿಗೆ ವಿಶ್ವಾಸಿಗಳಾದರೂ ಜೊತೆಯಾಗಿರಬೇಕು. ಅಂದರೆ ಯಾರಾದರೂ ಒಬ್ಬರಾದರೂ ಜೊತೆ ಆಗಿರಲೇಬೇಕು. ಅಂದರೆ ಇಲ್ಲಾಂದರೆ ಅವ್ರು ಕುಗ್ಗಿ ಹೋಗ್ತಾರೆ, ಅವ್ರು ಸೋತೋಗ್ತಾರೆ, ಅವ್ರು ಡಲ್ ಆಗ್ತಾರೆ, ನಿರಾಶೆಗೊಳಗಾಗ್ತಾರೆ, ಕೊನೆಗೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಕೊನೆಗೆ ಯಾರು ನನಗಿಲ್ಲ, ಯಾರ ಜೊತೆ ಇಲ್ಲ ಅಂತ ಒಂದು ವೇಳೆ ಕೊನೆಗೆ ಆತ್ಮಹತ್ಯೆ ಮಾಡಿಕೊಂಡು ಸಾಯುವಂಥ ಸ್ಥಿತಿಗಳು ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಮಗನೇ ಮಗಳೇ, ಸಹೋದರ ಸಹೋದರಿ, ಪ್ರತಿಯೊಬ್ಬ ವ್ಯಕ್ತಿಗೆ ಯಾರಾದರೂ ಗಂಡನೋ, ಗಂಡಿಗೆ ಹೆಂಡ್ತಿನೋ, ಹೆಂಡ್ತಿ ಗಂಡನೋ, ತಂದೆ ತಾಯಿಗಳು ಮಕ್ಕಳಿಗೆ ತಂದೆ ತಾಯಿಗಳು, ಸ್ನೇಹಿತರಿಗೆ ಸ್ನೇಹಿತರು, ಉದ್ಯೋಗ ಮಾಡುವವರಿಗೆ ಸಹೋದ್ಯೋಗಿಗಳು, ವಿಶ್ವಾಸಿಗಳಿಗೆ ವಿಶ್ವಾಸಿಗಳು, ಒಬ್ಬರ ಜೊತೆ ಇರಲೇಬೇಕು. ಇನ್ನೂ ಮಾತು ಹೇಳ್ತೀನಿ, ನಿಮಗೆ ಜೊತೆ ಬೇಕು ಅಂತ ಯಾವಾಗ ಅನಿಸುತ್ತೆ ಗೊತ್ತಾ? ನಮ್ಮ ಜೊತೆಗೆ ಯಾರಾದರೂ ಒಬ್ರು ಬೇಕಪ್ಪ ಅಂತ ಯಾವಾಗ ಅನಿಸುತ್ತೆ ಗೊತ್ತಾ? ಯಾವಾಗ ಅನಿಸ್ತದಂದರೆ, ನೀವು ಯಾವುದಾದ್ರೂ ಒಂದು ದುಃಖದಲ್ಲಿ ಡೀಪಾಗಿ ಮುಳುಗೋದಾಗ, ನೀವು ಯಾವುದಾದ್ರೂ ಒಂದು ಕಷ್ಟದಲ್ಲಿ ಡೀಪಾಗಿ ಮುಳುಗೋದಾಗ, ನಿಮ್ಮವರೇ ನಿಮಗೆ ವಿರೋಧವಾಗಿ ತಿರುಗಿ ಬಿದ್ದು ನಿಮಗೆ ತೊಂದರೆ ಮಾಡುವಾಗ, ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗದೇ ಇದ್ದಾಗ, ನಿಮಗೆ ಅನ್ಯಾಯ ಜರುಗಿದಾಗ, ನಿಮಗೆ ನಷ್ಟ ಜರುಗಿದಾಗ, ನಿಮಗೆ ಕೇಡು ಜರುಗಿದಾಗ, ನಿಮಗೆ ಅವಮಾನ ಉಂಟಾದಾಗ, ಆ ಸಮಯದಲ್ಲಿ ನಿಮ್ಮನ್ನು ಆಧರಿಸಲಿಕ್ಕೆ, ನಿಮ್ಮನ್ನು ಧೈರ್ಯಪಡಿಸಲಿಕ್ಕೆ, ನಿಮ್ಮನ್ನು ಬಲಪಡಿಸಲಿಕ್ಕೆ ಯಾರಾದರೂ ಒಬ್ಬರು ಬೇಕೇ ಬೇಕು. ಹಲ್ಲೆಲೂಯಾ. ಇನ್ನೂ ಮಾತು ಹೇಳ್ತೇನೆ, ಈ ಗಂಡ ನಿಮ್ಮನ್ನು ಆಧರಿಸಲಿಕ್ಕೆ ಗಂಡನೂ ಆಧರಿಸ್ತಾ ಇಲ್ಲ, ಹೆಂಡತಿನೂ ಆಧರಿಸ್ತಾ ಇಲ್ಲ, ಮಕ್ಕಳು ಆಧರಿಸ್ತಾ ಇಲ್ಲ, ಬಂಧುಗಳು ಆಧರಿಸ್ತಾ ಇಲ್ಲ, ಸ್ನೇಹಿತರು ಆಧರಿಸ್ತಾ ಇಲ್ಲ, ವಿಶ್ವಾಸಿಗಳು ಕೂಡ ನನ್ನನ್ನು ಆಧರಿಸ್ತಾ ಇಲ್ಲ, ಬಲಪಡಿಸ್ತಾ ಇಲ್ಲ ಅಂದರೆ, ಒಂದು ಮಾತು ಹೇಳ, ಕೊನೆ ಪಕ್ಷ ಯಾರು ನಿಮಗಿಲ್ಲ ಅಂದರು ದೇವರಾದರೂ ನಿಮ್ಮನ್ನು ಬಲಪಡಿಸಲಿಕ್ಕೆ ಜೊತೆ ಇರಬೇಕು. ದೇವರಾದರೂ ನಿಮ್ಮನ್ನು ಧೈರ್ಯಪಡಿಸಲಿಕ್ಕೆ ಜೊತೆ ಇರಬೇಕು. ದೇವ್ರಿಗೆ ಗೊತ್ತು ಮನುಷ್ಯ ಒಬ್ಬನೇ ಇರೋಕ್ಕಾಗಲ್ಲ ಅಂತ. ಅದಕ್ಕೆ ದೇವ್ರು ಏನು ಮಾಡಿದ್ರು? ಆದಾಮನನ್ನು ಉಂಟು ಮಾಡಿದ್ರು. ಆದಾಮನ ಉಂಟು ಮಾಡಿದ ನಂತರ ದೇವ್ರು ಯೋಚನೆ ಮಾಡ್ತಾರೆ, ಪಾಪ ಇವನು ಒಬ್ಬನೇ ಇದ್ದಾನೆ, ಇವನು ಒಬ್ಬನೇ ಇರೋದು ಚೆನ್ನಾಗಿಲ್ಲ, ಇವನು ಒಂಟಿ ಆಗಿರೋದು ಸರಿಯಿಲ್ಲ ಅಂತೇಳಿ ದೇವ್ರು ಯೋಚನೆ ಮಾಡಿ ಏನು ಮಾಡಿದ್ರು? ಅವನಿಗೆ ಗಾಢ ನಿದ್ರೆ ಬರಮಾಡಿ ಅವನ ಪಕ್ಕೆ ಎಲುಬಿನಲ್ಲಿ ಒಂದು ಎಲುಬು ತಗೊಂಡು ಆ ಎಲುಬನ್ನು ಸ್ತ್ರೀಯಾಗಿ ಮಾಡಿ, ಅವಳಾಗಿ ಮಾಡಿ ಅವರಿಬ್ಬರನ್ನ ಜೊತೆ ಮಾಡ್ತಾನೆ. ಯಾಕೆ ದೇವರು ಅವರಿಬ್ಬರನ್ನ ಒಂದು ಮಾಡ್ದ ಅಂದರೆ, ನಾಳೆ ಕಷ್ಟ ಬಂದರೆ ಗಂಡಗೆ ಹೆಂಡ್ತಿ ಗಂಡ ಜೊತೆಯಾಗಿ ಇರಬೇಕು, ಒಬ್ಬರನ್ನೊಬ್ರು ಆಧರಿಸ್ಬೇಕು. ಆಮೇಲೆ ಬರಲ್ಲಮ್ಮ, ಒಬ್ಬರನ್ನೊಬ್ರು ಆಧರಿಸ್ಬೇಕು, ಒಬ್ಬರನ್ನೊಬ್ರು ಧೈರ್ಯಪಡಿಸ್ಬೇಕು, ಒಬ್ಬರನ್ನೊಬ್ರನ್ನ ಬಲಪಡಿಸ್ಬೇಕು. ಮರಣ ಬರೋವರೆಗೂ ಒಬ್ರಿಗೊಬ್ರು ಆಗಲಬಾರದು ಅಂತೇಳಿ ದೇವರು ಅವರಿಬ್ಬರನ್ನ ಜೊತೆಯಾಗಿ ಮಾಡಿದರು. ಮೇಲುಗಳಲ್ಲಿ ಕೂಡ ಒಬ್ರಿಗೊಬ್ರು ಜೊತೆ ಇರಬೇಕು, ಕೇಡುಗಳಲ್ಲಿ ಕೂಡ ಒಬ್ರಿಗೊಬ್ರು ಜೊತೆ ಇರಬೇಕು, ರೋಗ ಬರುವಾಗಲೂ ಕೂಡ ಒಬ್ರಿಗೊಬ್ರು ಜೊತೆ ಇದ್ದು ಬಲಪಡಿಸ್ಬೇಕಂತೇಳಿ ದೇವ್ರು ಏನು ಮಾಡಿದ್ರು? ಆದಾಮನಿಗೆ ಅವ್ವಳನ್ನು ಜೊತೆ ಮಾಡಿದರು. ಮಗನಿ ಮಗಳೇ, ಸಹೋದರ ಸಹೋದರಿ, ಒಂದು ಮಾತು ಹೇಳ್ತೀನಿ, ದೇವ್ರ ಸ್ತೋತ್ರ. ಈ ಜೊತೆಯಾಗಿರಬೇಕು ಅಂತ ಹೇಳುವಾಗ ಒಂದು ಎಕ್ಸಾಂಪಲ್ ನನಗೆ ನೆನಪು ಬರ್ತಾ ಇದೆ. ಆ ಎಕ್ಸಾಂಪಲ್ ಏನಂದರೆ,
ಅಂದರೆ ಜೊತೆಯಾಗಿರಬೇಕು ಗಂಡ ಹೆಂಡತಿ, ಜೊತೆಯಾಗಿರಬೇಕು ತಂದೆ ಮಕ್ಕಳು, ಜೊತೆಯಾಗಿರ್ಬೇಕು ತಾಯಿ ಮಕ್ಕಳು, ಜೊತೆಯಾಗಿರ್ಬೇಕು ವಿಶ್ವಾಸಿಗಳು, ಜೊತೆಯಾಗಿರಬೇಕು ಸ್ನೇಹಿತರು ಅನ್ನೋ ಕಾರಣಕ್ಕೆ ನಾನು ಈ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದಿನ ಹೆಂಡ್ತಿ ಕೇಳ್ತಾಳಂತೆ, ರೀ ನಾನು ಇದ್ದಕ್ಕಿದ್ದಂಗೆ ಏನೋ ಬಂದು ಸತ್ತೋಗ್ಬಿಟ್ರೆ, ನಾನು ಸತ್ತೋದ್ಮೇಲೆ ನನ್ನ ಸಮಾಧಿ ಕಾರ್ಯಕ್ರಮ ಹೇಗೆ ಮಾಡ್ತೀರಿ ಅಂತ ಕೇಳ್ದಂತೆ. ಗಂಡ ಅಂತಾನಂತೆ, ಬೆಳಿಗ್ಗೆ ಸತ್ತೋಗೋ ಮಾತಾಡ್ತೀಯ, ಹಂಗೆ ಮಾತಾಡಬಾರ್ದನ್ನಂತೆ. ಇಲ್ಲ, ಸುಮ್ಮನೆ ಕೇಳ್ತೀನಿ ಹೇಳ್ರಿ, ನಾನು ಇವತ್ತೇ ಸತ್ತೋದ್ರೆ, ಏನಾದರೂ ಆಗಿ ಸತ್ತೋದ್ರೆ ನನ್ನ ಸಮಾಧಿ ಕಾರ್ಯಕ್ರಮ ಹೆಂಗೆ ಮಾಡ್ತೀರಿ ಅಂತ ಕೇಳಿಲ್ಲಂತೆ ಹೇಳ್ತಿ. ಆ ರೀತಿ ಕೇಳುವಾಗ ಗಂಡ ಹೇಳ್ತಾನಂತೆ, ನಾನು ಸಮಾಧಿ ಪೆಟ್ಟಿಗೆ ಮಾಡಿಸಿ ಆ ಸಮಾಧಿ ಪೆಟ್ಟಿಗೆ ಒಳಗೆ ನೀನು ಮಲಗಿಸಿ ಆ ಸಮಾಧಿ ಪೆಟ್ಟಿಗೆ ಮೇಲೆ ರಾಶಿ ಹೂವಿನಾರ ಹಾಕಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ನಿನಗೆ ಸಮಾಧಿ ಕಾರ್ಯಕ್ರಮ ಮಾಡ್ತೀನಿ ಅಂದನಂತೆ. ಆಗ ಹೆಂಡ್ತಿ ಅಂತಾಳಂತೆ, ಅಪ್ಪೋ ನನಗೆ ಸಮಾಧಿ ಪೆಟ್ಟಿಗೆ ಮಾಡಿಸಿ ಸಮಾಧಿ ಪೆಟ್ಟಿಗೆ ಒಳಗಡೆ ಇಟ್ಟು ಆ ಸಮಾಧಿ ಪೆಟ್ಟಿಗೆ ಮೇಲೆ ರಾಶಿ ಹೂವಿನಾರ ಹಾಕ್ತೀರಾ, ಅಷ್ಟು ರಾಶಿ ಹೂವಿನಾರ ಹಾಕ್ತೀರಾ? ಹೌದು ಮತ್ತೆ ಅಂದನಂತೆ. ಹಾಗಾದರೆ ತಿರುಗಿ ಹೆಂಡ್ತಿ ಕೇಳ್ತಾಳಂತೆ, ರೀ ನನ್ನ ಸಮಾಧಿ ಮೇಲೆ, ನನ್ನ ಸಮಾಧಿ ಪೆಟ್ಟಿಗೆ ಮೇಲೆ ಅಷ್ಟು ರಾಶಿ ಹೂವಿನಾರ ಹಾಕ್ತಿರಲ್ಲ, ಅದನ್ನೆಲ್ಲ ನಾನು ನೋಡ್ತೀನೇನ್ರಿ ಅಂತ ಕೇಳಿದಂತೆ. ನೋಡಲ್ಲ ಅಂದನಂತೆ. ರೀ ನಾನು ಸತ್ತೋದ ಮೇಲೆ ನನ್ನ ಸಮಾಧಿ ಮೇಲೆ, ಸಮಾಧಿ ಪೆಟ್ಟಿಗೆ ಮೇಲೆ ರಾಶಿ ಹೂವಿನಾರ ಹಾಕೋದಕ್ಕಿಂತ ನಾನು ಬದುಕಿದ್ದಾಗಲೇ ಒಂದು ಗುಲಾಬಿ ಹೂವು ತಂದು ನನ್ನ ಕೈಯಲ್ಲಿ ಕೊಟ್ಟು ಐ ಲವ್ ಯು ಅಂತ ಹೇಳಿದರೆ ನನಗೆಷ್ಟು ಖುಷಿ ಆಗುತ್ತಲ್ರಿ, ನನಗೆಷ್ಟು ಸಂತೋಷ ಆಗುತ್ತಲ್ರಿ, ನನಗೆಷ್ಟು ಆನಂದ ಆಗುತ್ತಲ್ರಿ ಅಂತ ಅಂದ್ಲಂತೆ. ಹಂಗಂತಿದ್ದಂಗಲೇ ಗಂಡನ ಕಣ್ಣಲ್ಲಿ ಕಣ್ಣೀರು ದಾರಿಯಾಗ ಬಂತಂತೆ. ಮಗನೇ ಸಹೋದರಿ, ಈ ಎಕ್ಸಾಂಪಲ್ ಮೂಲಕ ಒಂದು ಮಾತು ಹೇಳ್ತೀನಿ ರೀ, ತಂದೆ ತಾಯಿಗಳನ್ನ ಪ್ರೀತಿ ಮಾಡ್ತೀರಾ, ಬದುಕಿದ್ದಂಗಲೇ ಪ್ರೀತಿ ಮಾಡ್ರಿ. ಸತ್ತೋದ್ಮೇಲೆ ಪ್ರೀತಿ ಮಾಡಿದ್ರೆ, ಸತ್ತೋದ್ಮೇಲೆ ಅವ್ರ ಫೋಟೋಕ್ಕೆ ಹೂವಿನಾರ ಹಾಕಿದ್ರೆ ಏನು ಪ್ರಯೋಜನ? ಅವ್ರೇನು ನೋಡ್ತಾರಾ? ಗಂಡನ ಪ್ರೀತಿ ಮಾಡ್ತೀಯಾ, ಬದುಕಿದ್ದಂಗಲೇ ಪ್ರೀತಿ ಮಾಡೋ. ಸತ್ತೋದ್ಮೇಲೆ ಪ್ರೀತಿ ಮಾಡಿದ್ರೆ, ಸತ್ತೋದ್ಮೇಲೆ ಅವ್ರ ಫೋಟೋಕ್ಕೆ ಹೂವಿನಾರ ಹಾಕಿದ್ರೆ ಏನು ಪ್ರಯೋಜನ? ಅವ್ರೇನು ನೋಡ್ತಾರಾ? ಹೆಂಡ್ತಿನ ಪ್ರೀತಿ ಮಾಡ್ತೀಯಾ, ಬದುಕಿದ್ದಂಗಲೇ ಪ್ರೀತಿ ಮಾಡೋ. ಸತ್ತೋದ್ಮೇಲೆ ಪ್ರೀತಿ ಮಾಡಿದ್ರೆ, ಸತ್ತೋದ್ಮೇಲೆ ಅವ್ರ ಫೋಟೋಕ್ಕೆ ಹೂವಿನಾರ ಹಾಕಿದ್ರೆ ಏನು ಪ್ರಯೋಜನ? ಅವ್ರೇನು ನೋಡ್ತಾರಾ? ಮಕ್ಕಳನ್ನ ಪ್ರೀತಿ ಮಾಡ್ತೀರಾ, ಬದುಕಿದ್ದಂಗಲೇ ಪ್ರೀತಿ ಮಾಡ್ರಿ. ಆದರೆ ಸತ್ತೋದ್ಮೇಲೆ ಪ್ರೀತಿ ಮಾಡಿದ್ರೆ, ಸತ್ತೋದ್ಮೇಲೆ ಅವ್ರ ಫೋಟೋಕ್ಕೆ ಹೂವಿನಾರ ಹಾಕಿದ್ರೆ ಏನು ಪ್ರಯೋಜನ? ಅವ್ರೇನು ನೋಡ್ತಾರಾ? ಬೈಬಲಲ್ಲಿ ಈ ರೀತಿಯಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ರೋಮಾಪುರದವರು ಬರೆದ ಪುಸ್ತಕ 13ನೇ ಅಧ್ಯಾಯ 8ನೇ ವಚನ ಓದಿ ನೋಡ್ರಿ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವು ನಿಮಗೆ ಇರಬಾರದು. ಗಂಡ ಹೆಂಡ್ತಿನ ಪ್ರೀತಿ ಮಾಡಿಲ್ಲ ಅಂದರೆ, ಹೆಂಡ್ತಿ ಗಂಡನ ಪ್ರೀತಿ ಮಾಡಿಲ್ಲ ಅಂದರೆ, ಮಕ್ಕಳು ತಂದೆ ತಾಯಿಗಳನ್ನ ಪ್ರೀತಿ ಮಾಡಿಲ್ಲ ಅಂದರೆ, ತಂದೆ ತಾಯಿಗಳು ಮಕ್ಕಳ ಪ್ರೀತಿ ಮಾಡಿಲ್ಲ ಅಂದರೆ, ವಿಶ್ವಾಸಿಗಳು ಜೊತೆ ವಿಶ್ವಾಸಿಗಳನ್ನ ಪ್ರೀತಿ ಮಾಡಿಲ್ಲ ಅಂದರೆ, ಉದ್ಯೋಗಿಗಳು ಸಹೋದ್ಯೋಗಿಗಳನ್ನ ಪ್ರೀತಿ ಮಾಡಿಲ್ಲ ಅಂದರೆ, ದೇವರು ಹೇಳ್ತಾನೆ, ಒಂದು ಭಾರ ನಿಮ್ಮ ಮೇಲಿದೆ, ಒಂದು ಋಣ ನಿಮ್ಮ ಮೇಲಿದೆ, ಆ ಋಣ ಇರಬಾರ್ದು, ಆ ಸಾಲ ಇರಬಾರ್ದು ಅಂತ ಹೇಳ್ತಾರೆ ದೇವರು. ಆಮೇನ್, ದೇವರಿಗೆ ಸ್ತೋತ್ರ. ಪ್ರತಿ ತಂದೆ ತಾಯಿಗಳು ನಮ್ಮ ಮಕ್ಕಳು ನಮ್ಮ ಜೊತೆ ಇರಬೇಕಂತ ಬಯಸ್ತಾರೆ, ಹೌದಲ್ವಾ? ನಾನು ಹೇಳೋದು ಕರೆಕ್ಟಾ? ಪ್ರತಿ ತಂದೆ ತಾಯಿಗಳು ನಮ್ಮ ಮಕ್ಕಳು ನಮ್ಮ ಜೊತೆ ಇರಬೇಕಂತ ಬಯಸ್ತಾರೆ. ಪ್ರತಿ ಮಕ್ಕಳು ನಮ್ಮ ತಂದೆ ತಾಯಿಗಳು ನಮ್ಮ ಜೊತೆ ಇರಬೇಕಂತ ಬಯಸ್ತಾರೆ. ಪ್ರತಿ ಗಂಡ ನಮ್ಮ ಹೆಂಡ್ತಿ ನಮ್ಮ ಜೊತೆ ಇರಬೇಕಂತ ಬಯಸ್ತಾನೆ. ಪ್ರತಿ ಹೆಂಡ್ತಿ ನಮ್ಮ ಗಂಡ ನಮ್ಮ ಜೊತೆ ಇರಬೇಕಂತ ಬಯಸ್ತಾರೆ. ಅಲ್ಲೆಲೂಯಾ. ಪ್ರತಿಯೊಬ್ಬರಿಗೂ ಸಹಾಯ ಮಾಡಲಿಕ್ಕೆ, ಸಹಕಾರ ಮಾಡಲಿಕ್ಕೆ, ಆಧರಿಸಲಿಕ್ಕೆ, ಬಲಪಡಿಸಲಿಕ್ಕೆ ಜೊತೆ ಬೇಕೇ ಬೇಕು. ಆಮೆನ್, ಹಲ್ಲೆಲೂಯಾ. ಈಗ ಒಬ್ಬ ಮನುಷ್ಯ ಎಲ್ಲರ ಅವಶ್ಯಕತೆಗಳನ್ನ ಪೂರೈಸಲಿಕ್ಕಾಗಲ್ಲ. ಒಪ್ಕೊಂತೀರ ಇದನ್ನ? ನೀವು ಒಬ್ಬ ವ್ಯಕ್ತಿ ಎಲ್ಲರ ಅವಶ್ಯಕತೆಗಳನ್ನ ಪೂರೈಸಲಿಕ್ಕಾಗಲ್ಲ.
ನಿಜ, ನಾನು ಹೇಳೋದು ನಿಜಾನ? ನಿಮ್ಮ ಗಂಡ ನಿಮ್ಮ ಕೆಲವು ಅವಶ್ಯಕತೆಗಳನ್ನ ಪೂರೈಸ್ಬೋದು, ಆದರೆ ಎಲ್ಲ ಅವಶ್ಯಕತೆಗಳನ್ನ ಪೂರೈಸೋಕ್ಕಾಗಲ್ಲ. ನಿಮ್ಮ ಹೆಂಡತಿ ನಿಮ್ಮ ಕೆಲವು ಅವಶ್ಯಕತೆಗಳನ್ನ ಪೂರೈಸ್ಬೋದು, ಎಲ್ಲ ಅವಶ್ಯಕತೆಗಳನ್ನ ಪೂರೈಸೋಕ್ಕಾಗಲ್ಲ. ನಿಮ್ಮ ತಂದೆ ತಾಯಿಗಳು ನಿಮ್ಮ ಕೆಲವು ಅವಶ್ಯಕತೆಗಳನ್ನ ಪೂರೈಸ್ಬೋದು, ಎಲ್ಲ ಅವಶ್ಯಕತೆಗಳನ್ನ ಪೂರೈಸೋಕ್ಕಾಗಲ್ಲ. ಅಥವಾ ನಿಮ್ಮ ಮಕ್ಕಳು ಕೂಡ ತಂದೆ ತಾಯಿಗಳ ಕೆಲವು ಅವಶ್ಯಕತೆಗಳನ್ನ ಪೂರೈಸ್ಬೋದು, ಎಲ್ಲ ಅವಶ್ಯಕತೆಗಳನ್ನ ಪೂರೈಸೋಕ್ಕಾಗಲ್ಲ. ಸ್ನೇಹಿತರು, ಬಂಧುಗಳು ನಿಮ್ಮ ಕೆಲವು ಅವಶ್ಯಕತೆಗಳನ್ನ ಪೂರೈಸ್ಬೋದು, ಎಲ್ಲ ಅವಶ್ಯಕತೆಗಳನ್ನ ಪೂರೈಸಲಿಕ್ಕಾಗಲ್ಲ. ಅಧಿಕಾರಿಗಳು, ರಾಜಕೀಯ ವ್ಯಕ್ತಿಗಳು ನಿಮ್ಮ ಕೆಲವು ಅವಶ್ಯಕತೆಗಳನ್ನ ಪೂರೈಸ್ಬೋದು, ಎಲ್ಲ ಅವಶ್ಯಕತೆಗಳನ್ನ ಪೂರೈಸೋಕ್ಕಾಗಲ್ಲ. ಆದರೆ ದೇವರು ನಮ್ಮ ಜೊತೆಗಿದ್ರೆ, ದೇವರು ನಮ್ಮ ಪಕ್ಷ ಇದ್ರೆ, ದೇವರು ನಮ್ಮ ಸಂಗಡ ಇದ್ರೆ, ಆತ ನಿನ್ನ ಕೆಲವು ಅವಶ್ಯಕತೆಗಳನ್ನ ಮಾತ್ರ ಅಲ್ಲ, ಎಲ್ಲ ಅವಶ್ಯಕತೆಗಳನ್ನ ತೀರಿಸಲಿಕ್ಕೆ ಶಕ್ತನಾಗಿದ್ದಾನೆ, ಪೂರೈಸಲಿಕ್ಕೆ ಶಕ್ತನಾಗಿದ್ದಾನೆ. ಗಂಡ ನಮಗೆ ಜೊತೆಗಿರಬೇಕು, ಹೆಂಡತಿ ನಮ್ಮ ಜೊತೆಗಿರಬೇಕು, ಮಕ್ಕಳು ನಮ್ಮ ಜೊತೆ ಇರಬೇಕು, ತಂದೆ ತಾಯಿಗಳು ನಮ್ಮ ಜೊತೆ ಇರಬೇಕು, ಸ್ನೇಹಿತರು ನಮ್ಮ ಜೊತೆ ಇರಬೇಕು, ಜೊತೆ ವಿಶ್ವಾಸಿಗಳು ನಮ್ಮ ಜೊತೆ ಇರಬೇಕು. ಒಂದು ಮಾತು ಹೇಳ್ತೀನಿ, ಇವರೆಲ್ಲರಿಗಿಂತ ಹೆಚ್ಚಾಗಿ ದೇವರು ನಮ್ಮ ಜೊತೆ ಇರಲೇಬೇಕು. ಆಗ ನಮ್ಮ ಎಲ್ಲ ಅವಶ್ಯಕತೆಗಳು ಪೂರೈಸಲಿಕ್ಕೆ ಸಾಧ್ಯ. ಯೋಸೇಫನ ಜೀವಿತದಲ್ಲಿ ತಂದೆ ತಾಯಿಗಳಿಲ್ಲ, ದೂರಾಗಿದ್ದಾರೆ. ಅಣ್ಣ ತಮ್ಮಂದ್ರು ಇದ್ರು ಒಂದೇ, ಸತ್ರು ಒಂದೇ ಅನ್ನಂಗಿದ್ದಾರೆ. ಯೋಸೇಫನ ಜೊತೆ ಇರಬೇಕಾದವರೇ, ಯೋಸೇಫನ ಪಕ್ಷ ಇರಬೇಕಾದ ಅಣ್ಣ ತಮ್ಮಂದ್ರೆ, ಯೋಸೇಫನಿಗೆ ಸಹಾಯ ಮಾಡಬೇಕಾದವರೇ ಯೋಸೇಫನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಅವನಿಗೆ ವಿಲನ್ಗಳಾಗಿದ್ದಾರೆ. ಯೋಸೇಫನಿಗೆ ವಿಲನ್ಗಳು ಯಾರು? ಅಣ್ಣ ತಮ್ಮಂದ್ರೆ. ಜೊತೆಯಲ್ಲಿರಬೇಕಾದಂಥ ಅಣ್ಣ ತಮ್ಮಂದ್ರೆ ದೂರ ತಳ್ಳಿದ್ದಾರೆ. ಪ್ರೀತಿ ಮಾಡಬೇಕಾದಂಥ ಅಣ್ಣಂದ್ರೆ ದ್ವೇಷ ಮಾಡ್ತಾ ಇದ್ದಾರೆ. ಹತ್ತಿರಕ್ಕೆ ಕರ್ಕೋಬೇಕಾದ ಅಣ್ಣಂದ್ರು ಐಗುಪ್ತ ದೇಶಕ್ಕೆ ಅವನನ್ನು ಮಾರಿದ್ದಾರೆ. ಇದು ಯೋಸೇಫನಿಗೆ ನಿಜವಾಗ್ಲೂ ಭಾಳ ನೋವಿನ ಸಂಗತಿ. ಗಮನಿಸ್ರಿ, ಅಣ್ಣಂದ್ರ ಜೊತೆಗಿಲ್ಲ, ತಾಯಿ ಜೊತೆಗಿಲ್ಲ, ತಂದೆ ಜೊತೆಗಿಲ್ಲ, ಯಾರು ಜೊತೆಗಿಲ್ಲ. ಆದರೆ ಆದಿಕಾಂಡ 39ನೇ ಅಧ್ಯಾಯ 2ನೇ ವಚನ ಹೇಳ್ತದೆ, ಅಣ್ಣ ಜೊತೆ ಇಲ್ಲ ಅಂದ್ರು, ತಾಯಿ ಜೊತೆ ಇಲ್ಲ ಅಂದ್ರು, ತಂದೆ ಜೊತೆಗಿಲ್ಲ ಅಂದ್ರು, ಅವನು ಒಂಟಿ ಅಲ್ಲ, ದೇವರು ಯೋಸೇಫನೊಂದಿಗಿದ್ದನು ಅಂತ ದೇವ್ರ ವಾಕ್ಯ ಬರೆಯಲ್ಪಟ್ಟಿದೆ. ಆಮೇನ್. ನಾನೊಂದು ಮಾತು ಹೇಳ್ತೀನಿ, ಹಲ್ಲೆಲೂಯಾ. ಗಂಡ ನಿಮ್ಮ ಜೊತೆ ಇಲ್ಲ ಅಂದ ಮಾತ್ರಕ್ಕೆ, ಹೆಂಡತಿ ನಿಮ್ಮ ಜೊತೆ ಇಲ್ಲ ಅಂದ ಮಾತ್ರಕ್ಕೆ, ಮಕ್ಕಳು ನಿಮ್ಮ ಜೊತೆ ಇಲ್ಲ ಅಂದ ಮಾತ್ರಕ್ಕೆ, ಅಣ್ಣ ತಮ್ಮಂದರು ನಿಮ್ಮ ಜೊತೆ ಇಲ್ಲ ಅಂದ ಮಾತ್ರಕ್ಕೆ, ಬಂಧುಗಳು ನಿಮ್ಮ ಜೊತೆ ಇಲ್ಲ ಅಂದ ಮಾತ್ರಕ್ಕೆ, ಸ್ನೇಹಿತರು ನಿಮ್ಮ ಜೊತೆ ಇಲ್ಲ ಅಂದ ಮಾತ್ರಕ್ಕೆ ನೀವು ಒಂಟಿ ಅಲ್ಲ, ನೀವು ಅನಾಥರು ಅಲ್ಲ, ನೀವು ದಿಕ್ಕಿಲ್ದವರಲ್ಲ. ಅವರು ಎಲ್ಲರಿಗಿಂತ ಹೆಚ್ಚಾಗಿ ಸೃಷ್ಟಿಕರ್ತನಾದ ದೇವರು, ಯೋಸೇಫನ ದೇವರು ನಿಮ್ಮ ಜೊತೆಗಿದ್ದಾನೆ. ಭಾಳ ಜನರ ತಲೆಯಲ್ಲಿ ನೋಡ್ರಿ, ಗಮನಿಸಿ, ಒಬ್ಬ ವ್ಯಕ್ತಿ ಮೇಲೆ ಬರಬೇಕಂದ್ರೆ ತಾಯಿ ಸಪೋರ್ಟನ ಇರಬೇಕು, ತಂದೆ ಸಪೋರ್ಟನ ಇರಬೇಕು, ಅಣ್ಣ ತಮ್ಮಂದ್ರು ಸಪೋರ್ಟನ ಇರಬೇಕು, ಫ್ಯಾಮಿಲಿ ಸಪೋರ್ಟನ ಇರಬೇಕು. ಆದರೆ ಯೋಸೇಫನಿಗೆ ಯಾರು ಸಪೋರ್ಟ್ ಇಲ್ಲ, ಇವ್ರು ಯಾರು ಸಪೋರ್ಟ್ ಇಲ್ಲ. ಆದರೆ ಒಂದು ಸಪೋರ್ಟ್ ಇದೆ, ದೇವ್ರ ಸಪೋರ್ಟ್ ಒಂದೇ ಇದೆ. ಒಂದು ಮಾತು ಹೇಳ್ತೀನಿ, ದೇವ್ರ ಸಪೋರ್ಟ್ ಇದ್ದಿದ್ದಕ್ಕೆ ಯೋಸೇಫನಿಗೆ ಫಸ್ಟ್ ಒಂದು ಕುಟುಂಬಕ್ಕೆ ಅಧ್ಯಕ್ಷ ಆಗಿದ್ದಾನೆ, ಆಮೇಲೆ ದೇಶಕ್ಕೆ ಪ್ರಧಾನಮಂತ್ರಿ ಆಗಿದ್ದಾನೆ. ಬಾಳ ಮನೆಗಳಲ್ಲಿ ಗಂಡ ಇದ್ರು ಒಂದೇ, ಸತ್ರು ಒಂದೇ ಅನ್ನಂಗೆ ಇದ್ದಾರೆ. ಬಾಳ ಮನೆಗಳಲ್ಲಿ ಗಂಡ ಇದ್ರು ಒಂದೇ, ಸತ್ರು ಒಂದೇ ಅನ್ನಂಗಿದ್ದಾರೆ. ಹಂಗಿರಬಾರ್ದ್ರಿ. ನಿಮ್ಮ ಹೆಂಡ್ತಿನ ನೀವು ನೋಡಬೇಕು, ನಿಮ್ಮ ಹೆಂಡ್ತಿನ ಕೇರ್ ಮಾಡಬೇಕು, ಅವ್ರ ಜೊತೆ ಮಾತಾಡಬೇಕು. ಫಸ್ಟು
ಅವರಿಗೆ ದೇವ್ರದ್ದು ಧೈರ್ಯ, ನೆಕ್ಸ್ಟ್ ನಿಮ್ಮದೇ ಧೈರ್ಯ. ಅರ್ಥ ಮಾಡ್ಕೊಳ್ರಿ. ಭಾಳ ಮನೆಗಳಲ್ಲಿ ಹೆಂಡ್ತಿಯರು ಇದ್ರು ಒಂದೇ ಸತ್ರು ಒಂದೇ ಅನ್ನಂಗಿದ್ದಾರೆ. ಹಂಗಿರಬಾರ್ದು. ನೀವು ಗಂಡನ ನೋಡ್ಬೇಕು, ಆತನ ಕಷ್ಟ ನೋಡ್ಬೇಕು, ಫ್ಯಾಮಿಲಿಗೋಸ್ಕರ ಎಷ್ಟು ಕಷ್ಟಪಡ್ತಾನೋ ಅದನ್ನು ನೀವು ನೆನೆಸ್ಬೇಕು. ನಿಮ್ಮ ಗಂಡನಿಗೆ ಫಸ್ಟು ದೇವ್ರದ್ದು ಧೈರ್ಯ, ನೆಕ್ಸ್ಟ್ ನಿಮ್ಮದೇ ಧೈರ್ಯ. ಅರ್ಥ ಮಾಡ್ಕೊಳ್ರಿ. ಭಾಳ ಮನೆಗಳಲ್ಲಿ ಮಕ್ಕಳು ಇದ್ರು ಒಂದೇ ಸತ್ರು ಒಂದೇ ಅನ್ನಂಗಿದ್ದಾರೆ. ಊರಿಗೆ ಉಪಕಾರಿ ಮನೆಗೆ ಮಾರಿ ಅನ್ನಂಗಿದ್ದಾರೆ. ಹಂಗಿರಬಾರ್ದು. ನಿಮ್ಮ ತಂದೆ ತಾಯಿಗಳನ್ನ ನೋಡಬೇಕು, ನಿಮ್ಮ ತಂದೆ ತಾಯಿಗಳನ್ನ ಕೇರ್ ಮಾಡಬೇಕು, ನಿಮ್ಮ ತಂದೆ ತಾಯಿಗಳ ಹತ್ರ ಮಾತಾಡಬೇಕು, ಅವಾಗವಾಗ ಅವ್ರ ಆರೋಗ್ಯನ ವಿಚಾರಿಸ್ಬೇಕು. ನಿಮ್ಮ ತಂದೆ ತಾಯಿಗಳಿಗೆ ಕೂಡ ಫಸ್ಟು ದೇವ್ರದೇ ಧೈರ್ಯ, ನೆಕ್ಸ್ಟ್ ನಿಮ್ಮದೇ ಧೈರ್ಯ, ಮಕ್ಕಳದೇ ಧೈರ್ಯ ಅವರಿಗೆ. ಅರ್ಥ ಮಾಡ್ಕೊಳ್ರಿ. ಭಾಳ ಮನೆಗಳಲ್ಲಿ ಈ ಸೊಸೆಂದ್ರು ಇದ್ರು ಒಂದೇ ಸತ್ರು ಒಂದೇ ಅನ್ನಂಗಿದ್ದಾರೆ. ಅತ್ತೆನ ನೋಡೋದೇ ಇಲ್ಲ, ಮಾವನ್ನ ನೋಡೋದೇ ಇಲ್ಲ. ನಾನು, ನನ್ನ ಗಂಡ, ನನ್ನ ಮಕ್ಕಳು. ಹಂಗಿರಬಾರ್ದು. ಅವ್ರ ಹತ್ರ ಮಾತಾಡ್ರಿ, ಅವ್ರಿಗೆ ಏನು ಬೇಕು ಏನು ಬೇಡ ನೋಡ್ರಿ. ನಾಳೆ ನಾವು ಒಂದು ಮಾತು ಹೇಳ್ತೀನಿ, ಇವತ್ತು ನೀವು ನೋಡಿಲ್ಲ ಅಂದರೆ ನಾಳೆ ನಿಮಗೂ ಕೂಡ ಆ ಗತಿ ಬಂದೇ ಬರ್ತದೆ. ಕರ್ಮ ರಿಟರ್ನ್ ಆಗುತ್ತೆ. ಮಾಡಿದ್ದುಣ್ಣೋ ಮಾರಾಯ ಅಂತ ಗಾದೆ ಇದೆ ಅಲ್ವಾ, ಆ ಥರ ನಿಮಗೂ ಬರುತ್ತೆ. ಫಸ್ಟ್ ಅವ್ರಿಗೆ ಯೇಸು ಸ್ವಾಮಿದು ಧೈರ್ಯ, ನೆಕ್ಸ್ಟ್ ಮಕ್ಕಳದೇ ಧೈರ್ಯ ರೀ. ಜೊತೆಯಾಗಿರ್ರಿ. ಅವ್ರು ಅನ್ಬೇಕು, ತಂದೆ ತಾಯಿಗಳು ಅನ್ಬೇಕು, ನನ್ನ ಮಗ ನನ್ನ ಜೊತೆಗಿದ್ದಾನೆ. ಅದು ಅವ್ರಿಗೆ ಅನಿಸ್ಬೇಕು, ಆ ಫೀಲ್ ಆಗ್ಬೇಕು. ನನ್ನ ಮಗ ನನ್ನ ಜೊತೆಗಿದ್ದಾನೆ, ನನ್ನ ಮಗಳು ನನ್ನ ಜೊತೆಗಿದ್ದಾಳೆ, ನಮ್ಮ ಹೆಂಡ್ತಿ ನಮ್ಮ ಜೊತೆಗಿದ್ದಾಳೆ, ನಮ್ಮ ಗಂಡ ನಮ್ಮ ಜೊತೆಗಿದ್ದಾನೆ, ನಮ್ಮ ತಂದೆ ತಾಯಿಗಳು ನಮ್ಮ ಜೊತೆಗಿದ್ದಾರೆ. ಇನ್ನು ಮಾತು ಹೇಳ್ತೀನಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಸೃಷ್ಟಿಕರ್ತನಾದ ದೇವರು ನಮ್ಮ ಜೊತೆಗಿದ್ದಾನೆ. ಮಾತು ಉನ್ನಾಡು, ಮಾಲು ಉನ್ನಾಡು. ಹಂಗನ್ಸ್ಬೇಕು, ಹಂಗೆ ನಡ್ಕೋಬೇಕು. ನೀವು ಹಂಗೆ ನೋಡ್ಕೋಬೇಕು ಅವ್ರನ್ನ. ಅವ್ರಿಗೆ ಅನಿಸ್ಬೇಕು, ನಮ್ಮ ತಂದೆ ತಾಯಿ ನಮ್ಮ ಜೊತೆಗಿದ್ದಾರೆ, ನಮ್ಮ ಮಕ್ಕಳು ನಮ್ಮ ಜೊತೆಗಿದ್ದಾರೆ, ನಮ್ಮ ಫ್ರೆಂಡ್ ನಮ್ಮ ಜೊತೆಗಿದ್ದಾರೆ. ಅಲ್ಲೆಲ್ಲೂಯಾ, ಪ್ರೈಸ್ ದ ಲಾರ್ಡ್. ನಿಮಗೆ ಕೂಡ ದೇವ್ರಿಗೆ ಸ್ತೋತ್ರ. ಫಸ್ಟು ದೇವ್ರ ಧೈರ್ಯ, ಆಮೇಲೆ ನಿಮ್ಮ ಕುಟುಂಬದವರೇ ನಿಮಗೆ ಧೈರ್ಯ. ನಾನು ಹೇಳಿದೆ ಕರೆಕ್ಟಾ? ಆಮೇಲೆ ಒಂದು ಸಾರಿ ನನಗೆ ಗೊತ್ತಿರುವಂಥ ಒಂದು ಕುಟುಂಬ ಹೈದ್ರಾಬಾದ್ನಲ್ಲಿ ವಾಸ ಮಾಡ್ತಾರೆ. ತೆಲುಗು ಕುಟುಂಬ, ಗಂಡ ಹೆಂಡ್ತಿ, ಒಬ್ಬ ಮಗಳಿದ್ದಾರೆ. ನಾನು ಯಾವಾಗಾದ್ರೂ ಹೈದ್ರಾಬಾದ್ಗೆ ಹೋಗ್ತಾ ಇದ್ರೆ ಅವಾಗ ಆ ಕುಟುಂಬಕ್ಕೆ ಹೋಗಿ 1 ದಿನ 2 ದಿನ ಉಳ್ಕೊಂಡು ನಂದೇನಾದರೂ ಕೆಲಸ ಇದ್ದರೆ ಮುಗಿಸ್ಕೊಂಡು ಬರ್ತೀನಿ. ನಾನು ಅಲ್ಲಿ ಹೋದಾಗ ಅವ್ರು ನನಗೆ ಚೆನ್ನಾಗಿ ಉಪಚಾರ ಮಾಡಿ ನೋಡ್ಕೊತಾರೆ. ಆದರೆ ಆ ಮನೇಲಿ ಎಷ್ಟು ಕಷ್ಟ ಅಂದರೆ ಭಾಳ ಕಷ್ಟ. ಊಟಕ್ಕೂ ಸಹ ಕಷ್ಟ. ನಿಜ, ಊಟಕ್ಕೂ ಸಹ ಕಷ್ಟ. ಅವ್ರು ಏನಾದರೂ ತೊಕ್ಕೋಬೇಕಂದ್ರೆ, ಪರ್ಚೇಸ್ ಮಾಡಬೇಕಂದ್ರೆ ಕಷ್ಟ. ಇಷ್ಟಪಟ್ಟಿದ್ದು ತಿನ್ನಬೇಕಂದ್ರೆ ಕಷ್ಟ. ಯಾರಾದರೂ ಎಕ್ಸ್ಟ್ರಾ ಅವ್ರ ಮನೆಗೆ ಬಂದರೆ ನೋಡ್ಕೋಬೇಕಂದ್ರೆ ಕಷ್ಟ. ನಾನು ಅವ್ರಿಗೆ ನಾನು ಹೆಂಗೆ ಹೋಗಿ, ನನಗೆ ಗೊತ್ತಿಲ್ಲ ಇದೆಲ್ಲ. ನನಗೆ ಗೊತ್ತಿಲ್ಲ, ನನಗೆ ಆಮೇಲೆ ಗೊತ್ತಾಗಿದೆ. ಎಲ್ಲಿಯ ಬರಗಾಲದಾಗ ವಿಧಿಯ ಮನೆಗೆ ಹೋದಾಗ ಹೆಂಗೆ ಹೋಗ್ಯಾನ ಹಂಗೆ ಹೋದಂಗೆ ಆಗಿದೆ ನನಗೆ. ನನಗೆ ಊಟ ಕೊಡೋಕ್ಕಿಲ್ಲ ಅವ್ರಿಗೆ. ಆ ಮನೇಲಿ ಗಂಡ ಫುಲ್ಲು ಎನಿ ಟೈಮ್ ಕುಡಿತಾ ಇರ್ತಾನೆ, ಎನಿ ಟೈಮ್ ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ. ಕುಟುಂಬ ನೋಡಲ್ಲ, ಮಕ್ಕಳನ್ನ ನೋಡಲ್ಲ, ಹೆಂಡ್ತಿನ ನೋಡಲ್ಲ, ಜವಾಬ್ದಾರಿನೇ ಇಲ್ಲ. ಎನಿ ಟೈಮ್ 24 hours ಕೂಡ ಕುಡುಕುತಂದಲೇ ಮುಳುಗಿರ್ತಾನೆ. ಈ ತಾಯಿ ಅವ್ರ ಮನೇಲಿ ಇವ್ರ ಮನೇಲಿ ಕೆಲಸ ಮಾಡೋಕ್ಕೆ ಹೋಗಿ ಕುಟುಂಬ ನಡೆಸ್ತಾಳೆ. ಒಂದು ಮಗಳನ್ನ ಓದಿಸ್ತಾಳೆ.
ಅವ್ರ ಮನೇಲಿ ಇವ್ರ ಮನೇಲಿ ಕೆಲಸ ಮಾಡಿ ಕುಟುಂಬನ ನಡೆಸ್ತಾಳೆ, ಮಗಳನ್ನ ಓದಿಸ್ತಾಳೆ. ಅಂಥ ಇಕ್ಕಟ್ಟು ಟೈಮಲ್ಲಿ ನಾನು ಅವ್ರ ಮನೆಗೆ ಹೋಗಿದ್ದೀನಿ. ಅವ್ರ ಮನೆ ಎಲ್ಲಿ ಕೆಲಸ ಮಾಡ್ತಾರೆ ಅವ್ರ ಮನೆಗೆ ಹೋಗಿ, ಅಮ್ಮ ಇವತ್ತು ನಮ್ಮ ಮನೆಗೆ ಒಬ್ಬ ಸೇವಕರು ಬಂದಾರೆ, ಅವ್ರಿಗೆ ಊಟ ಮಾಡಿ ಕೊಡೋಕೆ ನಮ್ಮ ಮನೆಗೆ ಅಕ್ಕಿ ಇಲ್ಲ, ಅಕ್ಕಿ ಕೊಡ್ರಮ್ಮ ಅಂದರೆ ಅವ್ರು ಸ್ಟೋರ್ ಅಕ್ಕಿ ಕೊಟ್ಟಾರ, ಅದನ್ನು ತೊಗೊಂಬಂದು ನನಗೆ ಅಡುಗೆ ಮಾಡಿ ಕೊಟ್ಟಿದ್ದಾರೆ. ಆ ತಾಯಿಗೊಂದು ಒಳ್ಳೆ ಅಭ್ಯಾಸ, ನಿಮಗೆ ಹೆಲ್ಪ್ ಆಗುತ್ತಂತ ಹೇಳ್ತೀನಿ. ಪ್ರತಿದಿನ ಬೆಳಿಗ್ಗೆ ಎದ್ದೇಳ್ತಾರೆ, ಮೊಣಕಾಲಾಗ್ತಾರೆ, ದೇವಾ ಸಹಾಯ ಮಾಡಬೇಕಾದ ಗಂಡ ಸಹಾಯ ಮಾಡ್ತಾ ಇಲ್ಲ, ಸಪೋರ್ಟ್ ಮಾಡಬೇಕಾದಂಥ ಗಂಡ ಸಪೋರ್ಟ್ ಮಾಡ್ತಾ ಇಲ್ಲ, ಕುಟುಂಬನ ಜವಾಬ್ದಾರಿ ತೆಗೆದುಕೋಬೇಕಾಗಿರುವಂಥ ಗಂಡ ಜವಾಬ್ದಾರಿ ತೆಗೆದುಕೊಳ್ತಾ ಇಲ್ಲ, ನಮಗೆ ಗಂಡನ ಸಪೋರ್ಟ್ ಇಲ್ಲ, ಯಾರ ಸಪೋರ್ಟ್ ಇಲ್ಲ, ನಾವು ಒಂದು ರೀತಿ ದಿಕ್ಕಿಲ್ದವರಾಗಿದ್ದೀವಿ. ನೀನೇ ನಮಗೆ ಸಹಾಯ ಮಾಡಪ್ಪ, ನೀನೇ ನಮಗೆ ಹೆಲ್ಪ್ ಮಾಡಪ್ಪ, ನೀನೇ ನಮಗೆ ಸಹಾಯ ಮಾಡಪ್ಪ. ಪ್ರತಿದಿನ ತಾಯಿ ಮೊಣಕಾಲಕ್ಕೆ ಪ್ರಾರ್ಥನೆ ಮಾಡ್ತಾರೆ, ಪ್ರತಿದಿನ ಮೊಣಕಾಲಕ್ಕೆ ಪ್ರೇಯರ್ ಮಾಡ್ತಾರೆ. ನಾನು ಕೂಡ ಅವ್ರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ ಬಂದೀನಿ. ಕೆಲವು ದಿವಸಗಳಾದಮೇಲೆ ನನ್ನ ಕಿವಿಗೊಂದು ವಿಷಯ ಬಿದ್ದಿದೆ ಆ ಕುಟುಂಬದ ಬಗ್ಗೆ. ಏನಂದರೆ, ಅವ್ರ ಮಗಳು ಏರೋನ್ಯಾಟಿಕ್ ಕೋರ್ಸ್ ಮುಗಿಸಿ ಸ್ವಿಟ್ಜರ್ಲ್ಯಾಂಡಲ್ಲಿ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಗಂಡ ಸಪೋರ್ಟ್ ಇಲ್ಲ, ಬಂಧುಗಳು ಸಪೋರ್ಟ್ ಇಲ್ಲ, ಅಕ್ಕಪಕ್ಕದವ್ರು ಸಪೋರ್ಟ್ ಇಲ್ಲ, ಯಾರೂ ಇಲ್ಲ. ಆದರೆ ಯಾರು ಇಲ್ಲ ಅಂದರೂ ದೇವರ ಕುಟುಂಬದ ಜೊತೆ ಇದ್ದಾನೆ, ದೇವರ ಮಗಳ ಜೊತೆ ಇದ್ದಾನೆ. ದೇವರ ಆಶ್ಚರ್ಯವಾಗಿ ಆ ಕುಟುಂಬ ನಮ್ಮ ನೆಕ್ಸ್ಟ್ ಲೆವೆಲ್ಗೆ ತಂದಿದ್ದಾನೆ. ಮಗನೇ ಸೋದರ ಸೋದರಿ, ಗಂಡನ ಸಪೋರ್ಟ್ ಬೇಕು, ಗಂಡನ ಸಹಾಯ ಬೇಕು, ಗಂಡನ ಪ್ರೀತಿ ಬೇಕು. ಒಂದು ವೇಳೆ ಸಹಾಯ ಮಾಡಬೇಕಾದಂಥ ಗಂಡ ಸಹಾಯ ಮಾಡ್ದಂಗೆ ಕೈ ಬಿಟ್ಟು ಹೋದರೆ ಸಾಯ್ಲಿಕ್ಕಾಗುತ್ತಾ? ದೇವ್ರ ಮೇಲೆ ಫೋಕಸ್ ಮಾಡ್ರಿ, ಮಕ್ಕಳ ಮೇಲೆ ಫೋಕಸ್ ಮಾಡ್ರಿ, ನಿಮ್ಮ ವೃತ್ತಿ ಮೇಲೆ ಫೋಕಸ್ ಮಾಡ್ರಿ, ನಿಮ್ಮ ಗುರಿ ಮೇಲೆ ಫೋಕಸ್ ಮಾಡ್ರಿ, ಚೆನ್ನಾಗಿ ಅಭಿವೃದ್ಧಿ ಆಗ್ರಿ. ನಾಳೆ ನೀನು ಬೆಳೆಯೋದು ನೋಡಿ, ಅಭಿವೃದ್ಧಿ ಆಗಿದ್ದು ನೋಡಿ, ದೂರ ಹೋದ ಗಂಡನೇ ಮತ್ತೆ ವಾಪಸ್ ಬರ್ತಾನೆ. ತಿಳ್ಕೊ ಇದನ್ನ. ಹೆಂಡ್ತಿ ಸಹಾಯ ಬೇಕು, ಇಲ್ಲ ಅಂತ ಹೇಳಲ್ಲ. ಹೆಂಡ್ತಿ ಸಪೋರ್ಟ್ ಬೇಕು, ಇಲ್ಲ ಅಂತ ಹೇಳಲ್ಲ. ಹೆಂಡ್ತಿ ಪ್ರೀತಿ ಬೇಕು, ಇಲ್ಲ ಅಂತ ಹೇಳಲ್ಲ. ಆದರೆ ಸಹಾಯ ಮಾಡಬೇಕಾದಂಥ ಹೆಂಡ್ತಿ, ಜೊತೆಗಿರ್ಬೇಕಾದಂಥ ಹೆಂಡ್ತಿ ದೂರ ತಳ್ಳಿ ಹೋದರೆ ಸಾಯಕ್ಕಾಗುತ್ತಾ? ದೇವ್ರ ಮೇಲೆ ಫೋಕಸ್ ಮಾಡು, ದೇವ್ರನ್ನ ದೃಷ್ಟಿಸು. ನಿನ್ನ ಬಿಸ್ನೆಸ್ ಮೇಲೆ ಫೋಕಸ್ ಮಾಡು, ನಿನ್ನ ದುಡಿಮೆ ಮೇಲೆ ಫೋಕಸ್ ಮಾಡು, ನಿನ್ನ ಕೆಲಸದ ಮೇಲೆ ಫೋಕಸ್ ಮಾಡು. ಚೆನ್ನಾಗಿ ಅಭಿವೃದ್ಧಿಯಾಗಿ ಬೆಳೆ. ನಾಳೆ ನೀನು ಚೆನ್ನಾಗಿ ಬೆಳೆದ್ರೆ ದೂರ ಹೋದ ಹೆಂಡ್ತಿನ ಆಟೋಮ್ಯಾಟಿಕ್ ಆಗಿ ನಿನ್ನ ಕಡೆ ತಿರುಗುತ್ತಾಳೆ, ತಿಳ್ಕೋ. ಇವತ್ತು ಬಂಧುಗಳು ನಿನ್ನ ಹಚ್ಕೊಳ್ತಾ ಇಲ್ವಾ? ಬಂಧುಗಳು ನಿನ್ನ ಸೇರ್ತಾ ಇಲ್ವಾ? ಫ್ರೆಂಡ್ಸ್ ನಿನ್ನ ಕ್ಯಾರೆ ಅಂತ ಇಲ್ವಾ? ಮಾತಾಡಿಸಿದ್ರೆ ಏನಾದರೂ ಹೆಲ್ಪ್ ಕೇಳ್ತಾರಂತ ಹೇಳಿದ್ರೆ ಹೆಲ್ಪ್ ಕೇಳ್ತಾರಂತ ಸೈಡಿಗೆ ಹೋಗ್ತಾರಾ? ದೇವ್ರ ಮೇಲೆ ಫೋಕಸ್ ಮಾಡು, ನಿನ್ನ ಓದಿನ ಮೇಲೆ ಫೋಕಸ್ ಮಾಡು. ಆಮೇಲೆ ಬರಲಮ್ಮ. ದೇವ್ರ ಮೇಲೆ ಫೋಕಸ್ ಮಾಡು, ನಿನ್ನ ಓದಿನ ಮೇಲೆ ಫೋಕಸ್ ಮಾಡು, ನಿನ್ನ ಗುರಿ ಮೇಲೆ ಫೋಕಸ್ ಮಾಡು. ಚೆನ್ನಾಗಿ ಬೆಳೆ, ಚೆನ್ನಾಗಿ ಬೆಳೆ. ಒಂದು ಮಾತು ಹೇಳ್ತೀನಿ, ನೀನು ಚೆನ್ನಾಗಿ ಬೆಳೆದ್ರೆ ದೂರ ಹೋದವರೇ ನಾಳೆ ಅಭಿವೃದ್ಧಿ ಆಗಿದ್ದು ನೋಡಿ ಅವರೇ ವಾಪಸ್ ಬಂದು ನಿನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅಬ್ರಹಾಮನು ಹೆಂಗೆ ಬೆಳೆದಿದ್ದ ಗೊತ್ತಾ? ಹೆಂಗೆ ಬೆಳೆದದ್ದು ಹೇಳ್ರಿ, ಹೆಂಗೆ ಬೆಳೆದನು ಹೇಳ್ತೀನಿ ಕೇಳ್ರಿ. ಅವನ ಅಭಿವೃದ್ಧಿ ಆಗಿದ್ದು ನೋಡಿ ಆ ದೇಶದ ರಾಜ ಬಂದು ಅವನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದಾನೆ. ಏನು ಮಾಡಿದ್ದಾನೆ? ಏನು ಮಾಡಿದ್ದಾನೆ? ಆ ದೇಶದ ರಾಜ ಬಂದು ಅವನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದಾನೆ. ಅಷ್ಟರ ಮಟ್ಟಿಗೆ ಅವನು ಬೆಳೆದಿದ್ದಾನೆ. ನಿನ್ನ ಗುರಿ ಮೇಲೆ
ಫಸ್ಟ್ ದೇವ್ರ ಮೇಲೆ ಫೋಕಸ್ ಮಾಡು. ನಿನ್ನ ಗುರಿ ಮೇಲೆ ಫೋಕಸ್ ಮಾಡು. ನಿನ್ನ ಕೆಲಸದ ಮೇಲೆ ಫೋಕಸ್ ಮಾಡು. ನಿನ್ನ ದುಡಿಮೆ ಮೇಲೆ ಫೋಕಸ್ ಮಾಡು. ನಿನ್ನ ಬಿಸ್ನೆಸ್ ಮೇಲೆ ಫೋಕಸ್ ಮಾಡು. ನಿನ್ನ ಓದಿನ ಮೇಲೆ ಫೋಕಸ್ ಮಾಡು. ಸೇವೆ ಮೇಲೆ ಫೋಕಸ್ ಮಾಡು. ನಾಳೆ ನೀನು ಬೆಳೆದದ್ದು ನೋಡಿ ದೂರ ಹೋದವರೇ ಅವರೇ ನಿನ್ನ ಹತ್ರ ಬಂದು ಫ್ರೆಂಡ್ಶಿಪ್ ಮಾಡ್ತಾರೆ. ಚಪ್ಪಾಳೆ ತಟ್ಟಿ ದೇವರಿಗೆ. ಆದರೆ ಒಂದು ಮಾತು ಹೇಳ್ತೀನಿ, ಅಬ್ರಹಾಮನ ಜೊತೆಗಿದ್ದ ದೇವರು, ಅಬ್ರಹಾಮನ ಜೊತೆಗಿದ್ದ ದೇವರು, ಯೋಸೇಫನ ಜೊತೆಗಿದ್ದ ದೇವರು ನಮ್ಮ ಜೊತೆಗಿದ್ದಾನೆ. ದೇವರು ನಮ್ಮ ಜೊತೆ ಇದ್ರೆ ನಾವು ಆಶೀರ್ವದಿಸಲ್ಪಡ್ತೇವೆ, ನಾವು ಸ್ವಸ್ಥ ಹೊಂದುತ್ತೇವೆ, ನಾವು ಅಭಿವೃದ್ಧಿ ಆಗ್ತೇವೆ, ನಾವು ಉನ್ನತಕ್ಕೆ ಬೆಳಿತೇವೆ. ಎಷ್ಟು ಹೇಳ್ತಾರೆ? ದೇವ್ರು ನಮ್ಮ ಜೊತೆಗಿರಬೇಕು, ದೇವ್ರು ನಮ್ಮ ಜೊತೆಗಿರಬೇಕು. ಒಂದು ಮಾತು ಹೇಳ್ತೀನಿ, ದೇವ್ರು ನಮ್ಮ ಜೊತೆಗಿದ್ರೆ ಎಲ್ಲರೂ ನಮ್ಮ ಜೊತೆಗಿರ್ತಾರೆ. ದೇವ್ರು ನಮ್ಮ ಜೊತೆಗಿದ್ರೆ ಎಲ್ಲರೂ ನಮ್ಮ ಜೊತೆಗಿರ್ತಾರೆ. ಎಷ್ಟು ಹೇಳ್ತಾರೆ? ದೇವ್ರು ನಮ್ಮ ಜೊತೆಗಿರು.